ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಇಲ್ಲಿ ಶೇರ್ ಮಾಡ್ಕೊಳ್ತಿರೋ ವಿಡಿಯೋ ದೀಪಾವಳಿದು. ಇದೇನಪ್ಪ ದೀಪಾವಳಿ ಆಗಿ 15 ದಿನ ಆಯಿತು, ಇಷ್ಟು ಲೇಟಾಗಿ ಶೇರ್ ಮಾಡ್ಕೊಳ್ತಿದ್ದಾರೆ ಅನ್ಕೋತಾ ಇದ್ದೀರಾ? ಇಲ್ಲ ಇಲ್ಲ, ಏನಂದರೆ ಎಲ್ಲ ಕಡೆ ದೀಪಾವಳಿ ಒಂದೇ ಸಲ ಆಗೋದಿಲ್ಲ. ಸಿಟಿ ಕಡೆಗೆ ಏನಾಗುತ್ತೆ ಅಂದರೆ ಅಮಾವಾಸ್ಯೆಗೆ ದೀಪಾವಳಿಯನ್ನು ಮಾಡ್ತಾರೆ. ಅದಾದ ನಂತರ ಹಳ್ಳಿ ಕಡೆಗೆಲ್ಲನ 2ನೇ ವಾರ, 3ನೇ ವಾರ, ಇಲ್ಲ ಕೊನೆ ವಾರ, ಹುಣ್ಣಿಮೆ ಈ ರೀತಿಯಾಗಿ ದೀಪಾವಳಿಗಳನ್ನು ಬೇರೆ ಬೇರೆ ಸಮಯದಲ್ಲಿ ಮಾಡ್ತಾ ಬರ್ತಾರೆ. ಸೊ ಅಮಾವಾಸ್ಯೆ ಆಗಿ 15 ದಿನ ಅಥವಾ 3ನೇ ವಾರ ಈ ರೀತಿಯಾಗಿ ನಮ್ಮ ಕಡೆ ದೀಪಾವಳಿ ಆಚರಣೆಯನ್ನು ಮಾಡ್ತಾರೆ. ಹಬ್ಬ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ. ಅದರಲ್ಲೂ ದೀಪಾವಳಿ ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ದೊಡ್ಡ ಮಕ್ಕಳಲ್ಲ, ದೊಡ್ಡವ್ರ ತನಕ ಎಲ್ಲರಿಗೂ ಸಹ ತುಂಬಾ ಖುಷಿ ಕೊಡ್ತಕ್ಕಂಥ ಹಬ್ಬ ಈ ದೀಪಾವಳಿ ಅಲ್ವಾ? ನಾವೇನು ಇದನ್ನು ತುಂಬ ಅದ್ಧೂರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ತುಂಬ ಖುಷಿಯಾಗಿ ಚಿಕ್ಕ ಚಿಕ್ಕ ಕೆಲಸನ ತುಂಬಾ ಖುಷಿಯಿಂದ ಮಾಡ್ತಕ್ಕಂಥ ಹಬ್ಬ. ಯಾಕಂದರೆ ನಮ್ಮ ಹಳ್ಳಿ ಕಡೆ ನಾವು ಚಿಕ್ಕವರಿದ್ದಾಗೆಲ್ಲ ಹಿಂಗೆ ಅಂದರೆ ಯಾವಾಗ ಬೇಕು ಅವಾಗ ಹೊಸ ಬಟ್ಟೆನ ತೊಗೊಳ್ಳೋ ಹಾಗಿರಲಿಲ್ಲ. ದೀಪಾವಳಿ ಬಂದರೆ ನಮಗೆ ಹೊಸ ಬಟ್ಟೆ ಬರ್ತಾಯಿತ್ತು. ಆ ರೀತಿಯಾಗಿ ಒಂದು ಪದ್ಧತಿ ಹಳ್ಳಿ ಕಡೆ ಎಲ್ಲನ ದೀಪಾವಳಿಗೆ ಅಥವಾ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ಹಾಕೋಬೇಕು ಅಂತ. ಆ ಬಟ್ಟೆಗೋಸ್ಕರ ಕಾಯ್ತಾ ಇರ್ತಿದ್ವಿ ನಾವು. ಲಕ್ಷ್ಮೀ ಪೂಜೆನ ಎಲ್ಲರೂ ಮಾಡಲ್ಲ, ಆದರೆ ನಮ್ಮ ಹಳ್ಳಿ ಕಡೆಯಲ್ಲಿ ಲಕ್ಷ್ಮೀ ಪೂಜೆನ ಕೆಲವ್ರ ಮನೇಲಿ ಮಾಡ್ತಾರೆ, ಎಲ್ಲರ ಮನೇಲೂ ಮಾಡಲ್ಲ. ನಾನೀಗ ತೋರಿಸಿದ್ದು ದೇವಿರಮ್ಮ ಅಂತೇಳಿ. ಯಾಕೆ ಆ ಪೂಜೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ದೊಡ್ಡವ್ರನ್ನ ಕೇಳಿದರೆ ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ, ಹಾಗಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ದೇವಿರಮ್ಮನ ಪೂಜೆ ಅಂತೇಳಿ ಮಾಡಿಬಿಟ್ಟು ಅಲ್ಲಿ ತುಂಬಿ ಹೂವನ್ನು ನಾವು ಒಂದೊಂದೆರಡು ಅಂದರೆ ಒಂದು ತಟ್ಟೆಯಲ್ಲಿ ಎಲೆನ ಇಟ್ಕೊಂಡು 2 ಬಾಳೆಹಣ್ಣನ್ನು ಮುರಿದು ಕರ್ಪೂರದ ಆರತಿ ಮಾಡಿ ಒಂದೆರಡು ತುಂಬೆ ಹೂವನ್ನು ಅದರೊಳಗೆ ಇಟ್ಕೊತೀವಿ. ಆ ತುಂಬೆ ಹೂವನ್ನು ಬಾಯಲ್ಲಿ ಹಾಕ್ಕೊಳ್ತೀವಿ. ಸೊ ಅದು ಎಷ್ಟು ಆಯುರ್ವೇದಿಕ್ ಅಂಶವನ್ನು ಹೊಂದಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮದು ಹಬ್ಬ ಸ್ಟಾರ್ಟ್ ಆಗ್ತಿದ್ದೆ ಎಲ್ಲಿಂದಪ್ಪ ಅಂದರೆ ಒಂದು ಮನೆಯಿಂದ ಇನ್ನೊಂದು ಕಡೆಯಿಂದ ಸಗಣಿಯನ್ನು ತೊಗೊಂಡೋಗಿ ಕಲೆಕ್ಟ್ ಮಾಡಿ ಇಡಬೇಕು. ಆಮೇಲೆ ಹೊಲಗಳಿಗೆ ಹೋಗ್ಬಿಟ್ಟು ಒಂದು ಸಾಮಾನುಗಳನ್ನು ತರ್ತಾರೆ. ಗುರ್ಜಮ್ಮ ಅಂತೇಳಿ ಮಾಡ್ತಾರೆ, ಸಗಣಿಯಲ್ಲಿ ಮಾಡ್ತಾರಲ್ಲ ಅದಕ್ಕೆ. ಆಮೇಲೆ ಕಾಸಿ ಹುಲ್ಲು ಅಂತೇಳಿ ತರ್ತಾರೆ, ಕಾಚಿ ಹುಲ್ಲು ಅಂತೇಳಿನೂ ಕರೀತಾರೆ. ಅದಕ್ಕೆಲ್ಲ ಎಣೆದು ಸಿಗಿಸ್ಲಿಕ್ಕೆ ಹೊಲದಲ್ಲಿ ಹಲವಾರು ಹೂಗಳು ಬರ್ತವೆ. ತಂಟೆ ಹೂವಿರ್ಬೋದು, ತುಂಬೆ ಹೂವಿರ್ಬೋದು, ಆಮೇಲೆ ಕೋಲಾಣಿ ಅಂತೇಳಿ ಕರಿತೀವಿ. ಆ ಥರದ್ದು ಕೆಲವೊಂದು, ಆಮೇಲೆ ರಾಗಿ ತನೆ, ಈ ಥರದ್ದೆಲ್ಲವನ್ನು ನಾವು ತೊಗೊಂಡು ಬರ್ತಿದ್ವಿ. ನಮಗೆ ಅದನ್ನೆಲ್ಲ ಮಾಡಲಿಕ್ಕೆ ತುಂಬಾ ಖುಷಿ. ತೊಗೊಂಡು ಬಂದು ಅದನ್ನೆಲ್ಲ ಸಗಣಿಯಲ್ಲಿ ಅದನ್ನೆಲ್ಲ ರೆಡಿ ಮಾಡಿ, ಎಣಿಲಿಕ್ಕೆ ರೆಡಿ ಮಾಡಿ, ದೀಪಗಳನ್ನೆಲ್ಲ ತೊಳೆದು ಒರೆಸಿಟ್ಟು, ಬತ್ತಿಯನ್ನು ಹಾಕಿ ರೆಡಿ ಮಾಡಿ, ಎಣ್ಣೆ ಚೆನ್ನಾಗಿ ನೆನೆಯಲಿ ಅಂತೇಳಿ ಕೈ ಬಿಟ್ಟು, ಅಮ್ಮ ಸಾಯಂಕಾಲ ಆಗ್ತಿದ್ದಂಗೆ ಹೊಸ ಬಟ್ಟೆ ಹಾಕಲಿ ಅಂತೇಳಿ ಖುಷಿಯಿಂದ ಕಾಯ್ತಿರೋ ಹಬ್ಬ ಇದಾಗಿರುತ್ತೆ. ಈ ಹಬ್ಬದಲ್ಲಿ ಪಟಾಕಿ ಹಾರಿಸೋದಂದ್ರೇ ಖುಷಿ. ಈ ಹೊಗೆಯಿಂದ ಪರಿಸರಕ್ಕೆ ಮಾಲಿನ್ಯ ನಿಜ, ಆದರೆ ಪಟಾಕಿ ಇಲ್ಲ ಅಂದರೆ ದೀಪಾವಳಿ ಹಬ್ಬ ಅನಿಸೋದೇ ಇಲ್ಲ. ತುಂಬ ಹೊಗೆ ಬರದೇ ಇರೋ ಪಟಾಕಿನ ಬಿಟ್ಟು ಚಿಕ್ಕ ಚಿಕ್ಕದಾಗಿರೋ ಪಟಾಕಿನ ಹಾರಿಸೋದು ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಎಷ್ಟೋ ಕಡೆ ಒಂದು ಹೊಗೆ ತುಂಬಿಕೊಳ್ತಾ ಇರುತ್ತೆ, ಆದರೆ ನಾವು ಸ್ವಲ್ಪ ಮಟ್ಟಿಗೆ ಕಮ್ಮಿಯನ್ನು ಮಾಡಿಬಿಟ್ಟು ಒಂದು ಸ್ವಲ್ಪ ಖುಷಿಯನ್ನು ಎಂಜಾಯ್ ಮಾಡ್ಕೊಳ್ಲಿಕ್ಕೆ ಇದೊಂದು ಪಟಾಕಿ ನಮಗೆ ಬೇಕೇ ಬೇಕು. ಹಾಗೆ ದೀಪದಿಂದ ದೀಪನ ಹಚ್ಬಿಟ್ಟು ಮನೆ ತುಂಬ ದೀಪ ಇಟ್ಟರೆ ಎಷ್ಟು ಚೆಂದ ಕಾಣುತ್ತೆ ಅಲ್ವಾ? ಆ ಬೆಳಕನ್ನು ನೋಡಲಿಕ್ಕೆ ಒಂದು ಖುಷಿ ನಮಗೆ. ಕುಣಿದಾಡ್ತಿದ್ವಿ ನಾವು ಆಗ. ಇನ್ನು ಊಟಕ್ಕೆ ಹೇಳ್ಬೇಕಾ, ಥರಥರವಾದ ಎಲೆಯಲ್ಲಿ ಎಲೆ ತುಂಬ ಅಡುಗೆನ ಮಾಡಿರೋರು, ನಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೊಂಡು ಖುಷಿಯಾಗಿ ಊಟ ಮಾಡ್ತಾಯಿದ್ವಿ. ಹಾಗಂತೇಳಿ ಈಗ ಮಾಡಲ್ವಾ ಅಂತ ಕೇಳಬೇಡಿ, ಈಗಲೂ ಸಹ ಮಾಡ್ತೀವಿ. ಆದರೆ ದೀಪಾವಳಿ ಬಂದರೆ ನಮಗೆ ನಮ್ಮ ಬಾಲ್ಯನೇ ನೆನಪಾಗೋದು. ಯಾಕಂದರೆ ಅಷ್ಟೊಂದು ಖುಷಿಯಾಗಿ ಇನ್ವಾಲ್ವ್ ಆಗಿ ಎಲ್ಲದರಲ್ಲೂ ಮಾಡ್ತಿದ್ವಿ. ದೊಡ್ಡವರಾದ್ಮೇಲೆ ಏನು ಹೇಳಿ, ಕೆಲವೊಂದನ್ನು ಬರೀ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆನೇ ಮಾಡಬೇಕಾಗುತ್ತೆ. ಹಾಗಂತೇಳಿ ಅದನ್ನು ಬೇಜಾರಲ್ಲಿ ಹೇಳ್ತಾ ಇಲ್ವಾ, ಯಾಕಂದರೆ ಅಡುಗೆಯಲ್ಲೇ ಮನೆಯ ಎಲ್ಲ ಸದಸ್ಯರನ್ನು ಗೆಲ್ಲೋದು. ಅಡುಗೆಗೋಸ್ಕರನೇ ಎಲ್ಲರೂ ಕಾಯ್ತಾ ಇರ್ತಾರೆ. ವೆರೈಟಿ ಆಫ್ ಅಡುಗೆ ಇರುತ್ತೆ ಮನೆಯಲ್ಲಿ ಅಂತೇಳ್ಬಿಟ್ಟು ಆ ಒಂದು ಖುಷಿನೇ ಬೇರೆಯಾಗಿರುತ್ತೆ. ಗಂಡನ ಮನೆಯಲ್ಲಿ ಅಮಾವಾಸ್ಯೆಗೆ ಹಬ್ಬನ ಮಾಡಿದ್ರೆ, ನಮ್ಮ ತಾಯಿ ಮನೆಯಲ್ಲಿ ಹುಣ್ಣಿಮೆ ಕಡೆ ಹಬ್ಬನ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಎರಡೂ ಟೈಮಲ್ಲೂ ಹಬ್ಬನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇದು ಕೆಲವರಿಗಷ್ಟೇ ಸಿಗೋದು. ಹಾಗೆಯೇ ಈ ಟೈಮಲ್ಲಿ ಹಿರಿಯರ ಪೂಜೆ ಅಂತೇಳಿ ಮಾಡ್ತಾರೆ. ಅಂದರೆ ಪಿತೃಪಕ್ಷದಲ್ಲಿ ಯಾರು ಎಡೆಯನ್ನು ಹಾಕಿರಲ್ವಲ್ಲ, ಅವರು ಈ ಟೈಮಲ್ಲೂ ಮಾಡ್ತಾರೆ. ಮುಂಚೆ ನಾವು ಸಹ ದೀಪಾವಳಿ ಸಮಯದಲ್ಲೇ ಮಾಡ್ತಾಯಿದ್ವಿ. ಆದರೆ ಇತ್ತೀಚೆಗೆ ಪಿತೃಪಕ್ಷದಲ್ಲೇ ಹಬ್ಬನ ಮಾಡಿಬಿಟ್ರೆ ಇಲ್ಲಿ ಪೂರ್ತಿಯಾಗಿ ಫ್ರೀಯಾಗಿ ಮಾಡ್ಬೋದು. ಅದೇ ಬೇರೆ ಇದೇ ಬೇರೆ. ಯಾಕಂದರೆ ಪಿತೃಪಕ್ಷದಲ್ಲಿ ನಾವು ಹೊಸ ಬಟ್ಟೆಯನ್ನು ಉಡಬಾರ್ದು, ಗಂಟೆಯನ್ನು ಬಾರಿಸಬಾರ್ದು ಅಂತ ಹೇಳ್ತಾರೆ. ಆದರೆ ದೀಪಾವಳಿ ಅಂತೇಳಿ ಬಂದಾಗ ನಾವು ಸಂಭ್ರಮದಿಂದ ಮಾಡ್ತಾ ಇರ್ತೀವಿ. ಅಲ್ಲಿ ನಮಗೆ ಎರಡೂ ಮಿಕ್ಸ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾವೀಗ
ಅದನ್ನು ಪಿತೃಪಕ್ಷದಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ. ನಾನಿಲ್ಲಿ ತೋರಿಸ್ತಾ ಇರೋದು ಶಾವಿಗೆ ಪಾಯಸ ಅಂತೇಳಿ. ಬೆಲ್ಲದಲ್ಲಿ ಮಾಡಿರೋದ್ರಿಂದ ಅದು ಕಪ್ಪಾಗಿಯೇ ಕಾಣುತ್ತೆ. ಒಡ್ರಾಗಿ ಹಿಟ್ಟು ಅಂತೇಳಿ ಮಾಲ್ಟ್ ಹಿಟ್ಟಲ್ಲಿ ರೆಡಿ ಮಾಡ್ಕೊತೀವಲ್ಲ, ಆ ಹಿಟ್ಟಲ್ಲಿ ಮಾಡೋದು. ಅದನ್ನು ರಾತ್ರಿ ಎಡೆಗೆ ಅಂತೇಳಿ ಮಾಡ್ತೀವಿ. ರಾತ್ರಿ ಮಾಡಿ ಬೆಳಗ್ಗೆ ತಿಂದರೆ ಹೊಟ್ಟೆಗೆ ತಂಪು ಅಂತೇಳಿ ಅದನ್ನ ಯಾರೂ ಬಿಸಿ ಬಿಸಿಯಾಗಿ ತಿನ್ನಲ್ಲ ಜಾಸ್ತಿ. ಬೆಳಗ್ಗೆ ಹಾಲಾಯಿತು, ತುಪ್ಪ ಆಯಿತು, ಕೆಲವರು ಮೊಸರು ಸಹ ಹಾಕ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ಅದು ಶಾವಿಗೆ ಪಾಯಸ. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಶುಭಾಶಯವನ್ನು ಲೇಟಾಗಿ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗ್ತಾ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.